ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಷ್ಟು ದಿವಸ ನಾನು ಯಾವುದೇ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ವಿಡಿಯೋಸ್ ಮಾಡ್ತಿದ್ದೆಪ್ಪ ಅಂತಂದ್ರೆ ಸದ್ಯಕ್ಕೆ ಯಾವುದೇ ಸ್ಮಾರ್ಟ್ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳ್ತಿದ್ದೆ. ಆದ್ರೆ ಇನ್ಮೇಲೆ ನೀವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ? ಸದ್ಯಕ್ಕೆ ನೀವು ಎಷ್ಟು ಬೇಗ ಸ್ಮಾರ್ಟ್ ಫೋನ್ ತಗೊಳ್ತೀರಾ ಅಷ್ಟು ದುಡ್ಡು ಉಳಿಸ್ತೀರಾ. ಹೀಗಂತ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡ್ಬಿಟ್ಟು ಯಾವುದೋ ಹಳೆ ಫೋನ್ಸ್ಗಳು ಪ್ರೈಸ್ ಡ್ರಾಪು ಆಫರ್ ಇದೆ ಅಂತ ಯಾವ್ದು ಫೋನ್ಸ್ಗಳನ್ನ ತಗೊಂಡು ಬಕ್ರ ಆಗೋದಕ್ಕಿಂತ ಒಂದ್ಸರ್ತಿ ಮೇ ತಿಂಗಳು ಕೂಡ ಏನೇನು ಫೋನ್ಸ್ಗಳು ಲಾಂಚ್ ಆಗ್ತಿವೆ ಇದನ್ನ ಕೂಡ ತಿಳ್ಕೊಳ್ಳಿ. ಬಜೆಟ್ ಫೋನ್ಸ್ಗಳು ಬರ್ತಿದೆ, ಫ್ಲಾಗ್ಶಿಪ್ ಫೋನ್ಸ್ಗಳು ಬರ್ತಿದೆ, ಮಿಡ್ ಎಂಡ್ ಅಲ್ಲಿ ಕೂಡ ಬರ್ತಾ ಇದೆ. ಸೊ ಒಂದ್ಸರ್ತಿ ಈ ವಿಡಿಯೋನ ಪೂರ್ತಿ ನೋಡಿದ ತಕ್ಷಣ ನೀವು ಆಮೇಲೆ ಡಿಸಿಷನ್ ತಗೊಳ್ಬಹುದು. ಸೊ ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ಹೊಸದಾಗಿ ಬಂದಿರಾ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಸೆಲೆಬ್ರಿಟಿ ಸೋಮ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್ ಇಂಡೆಪ್ ಮತ್ತು ನಿಮ್ಮ ಟೆಕ್ನಾಲಜಿನ ಬೆಟರ್ ಮಾಡ್ಕೊಳ್ಳೋಕೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಲಿಸ್ಟ್ ಅಲ್ಲಿ ಮೊದಲನೇ ಫೋನ್ಸ್ಗಳು ಬರ್ತಾ ಇದೆ, ಅದು ಒನ್ ಪ್ಲಸ್ ಕಡೆಯಿಂದ. ಒಟ್ಟಾರೆ ಇದೇ ಮೇ 7ನೇ ತಾರೀಕಿಗೆ ಎರಡು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಒಂದು ಒನ್ ಪ್ಲಸ್ ನಾರ್ಡ್ CE6, ಇನ್ನೊಂದು ಒನ್ ಪ್ಲಸ್ ನಾರ್ಡ್ CE6 ಲೈಟ್ ಅಂತ. ಸೊ ಈ CE6 ಲೈಟ್ ಏನಿದೆ ಆಫ್ಟರ್ 2 ವರ್ಷಗಳ ನಂತರ ಬಜೆಟ್ ಅಲ್ಲಿ ಒನ್ ಪ್ಲಸ್ ಅವರು ಮತ್ತೆ ಮಾರ್ಕೆಟ್ ಎಂಟ್ರಿ ಕೊಡೋಕೆ ಈ ಫೋನನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಇದರ ಮೇನ್ ಪ್ರಯಾರಿಟಿ ಬಂದ್ಬಿಟ್ಟು ಇದು ಅಂಡರ್ 20K ಬಜೆಟ್ಲೇನೋ ಲಾಂಚ್ ಆಗ್ತಿದೆ ಅಂತೆ. 6.7 ಇಂಚಸ್ನ ಡಿಸ್ಪ್ಲೇ, ಡೈಮೆನ್ಸಿಟಿ 7400 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ನ ಡುವಲ್ ಕ್ಯಾಮ್ರಾ ಮತ್ತು 7000 mAh ಬ್ಯಾಟರಿಯೊಂದಿಗೆ 80 ವ್ಯಾಟ್ನ ಪವರ್ ಟ್ರೈನು ಇನ್ ಬಾಕ್ಸ್ ಸಿಗಲಿದೆ ಅಂತೆ. ಸೊ ಈ ಫೋನ್ ಏನೋ ನಮಗೆ ಒನ್ ಪ್ಲಸ್ ಅವರು ಕಳಿಸ್ಕೊಟ್ಟಿಲ್ಲ, ಆದರೆ ಒನ್ ಪ್ಲಸ್ ನಾರ್ಡ್ CE6 ಆಲ್ರೆಡಿ ಬಂದಿದೆ, ಜಾಸ್ತಿ ತೋರಿಸೋಂಗಿಲ್ಲ ಇದನ್ನ. ಸೊ ಈ ಸ್ಮಾರ್ಟ್ ಫೋನ್ ಏನಿದೆ ಎಸ್ಪೆಷಲಿ 8000 mAh ಬ್ಯಾಟ್ರಿಯೊಂದಿಗೆ ಇದು ಹತ್ತಿರ 25-30 ಸಾವಿರ ರೂಪಾಯಿಗೆ ಬರಲಿದೆ. ಮತ್ತು ತುಂಬ ಯುನೀಕ್ ಫೀಚರ್ಸ್ ಒಂದಿಗೆ ಸ್ವಲ್ಪ ಈ ಸರ್ತಿ ತುಂಬ ಫೋಕಸ್ ಮಾಡಿಬಿಟ್ಟು ಅಪ್ಗ್ರೇಡ್ ಮಾಡಿದ್ರೆ. ಸೊ ಈ ಫೋನ್ಗಾಗಿ ನೀವು ವೇಟ್ ಮಾಡಬೇಕಾಯ್ತಾ? ಸೊ ಸ್ಪೆಕ್ಸ್ ವೈಸ್ ಈ ಸ್ಮಾರ್ಟ್ ಫೋನ್ 6.7 ಇಂಚಸ್ನ ಆಮ್ಲೆ 140 Hz ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ನ ಡುವಲ್ ಕ್ಯಾಮ್ರಾ, 12 GB ರ್ಯಾಮು, 8000 mAh ಬ್ಯಾಟ್ರಿಯೊಂದಿಗೆ 80 ವ್ಯಾಟ್ನ ಪವರ್ ಇನ್ ಬಾಕ್ಸಸ್ ಸಿಗುತ್ತೆ ಮತ್ತು 27 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗಲಿದೆ. ಸೊ ಈ ಫೋನ್ ಅಂತೂ ಆಲ್ರೆಡಿ ತುಂಬ ದಿನದಿಂದ ಟೆಸ್ಟ್ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಡೈರೆಕ್ಟ್ಲಿ ಒಂದು ಇನ್ ಡೀಟೇಲ್ಡ್ ಆನೆಸ್ಟ್ ರಿವ್ಯೂ ಬರುತ್ತೆ, ಅದಕ್ಕಾಗಿ ವೇಟ್ ಮಾಡಿ. ಮತ್ತು ನೀವು 20,000 ಬಜೆಟಲ್ಲಿ ಒನ್ ಪ್ಲಸ್ನ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಪ್ಪ ಅಂದರೆ ಡೆಫಿನೆಟ್ಲಿ ಈ ನಾರ್ಡ್ CE6 ಲೈಟ್ ವೇಟ್ ಮಾಡಿ. ಮತ್ತು 25-30 ಸಾವಿರ ರೂಪಾಯಿಗೆ ಒನ್ ಪ್ಲಸ್ ಬ್ರ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಅಂದರೆ ನಾರ್ಡ್ CE6 ಕೂಡ ವೇಟ್ ಮಾಡ್ಬೋದು. ನಾನು ಈ ಫೋನ್ಗೆ ಎಕ್ಸೈಟೆಡ್ ಇದ್ದೀನಿ. ರಿಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಇನ್ಫಿನಿಕ್ಸ್ ಅವ್ರು ಕೂಡ ಈ ಸರ್ತಿ ಮತ್ತೆ ಎರಡೆರಡು ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ರೀಸೆಂಟ್ಲಿನೇ ಇನ್ಫಿನಿಕ್ಸ್ ನೋಟ್ 60 Pro ಲಾಂಚ್ ಮಾಡಿದ್ರದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ, ನೀವು ಚೆಕ್ ಮಾಡಲಿ ಅಂತಂದರೆ ಐ ಬಟನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ಅವ್ರದ್ದೇ ಆದ ಅಂತಮ್ಮ ಈ ಇನ್ಫಿನಿಕ್ಸ್ ನೋಟ್ 60 ಬಜೆಟಲ್ಲಿ 20-25 ಸಾವಿರ ರೂಪಾಯಿನ ಲಾಂಚ್ ಮಾಡಿದ್ದಾರೆ. ಇನ್ನು ಇದ್ರ ಜೊತೆಗೇ ಎರಡನೇ ಫೋನು ಇನ್ಫಿನಿಕ್ಸ್ GT 50 Pro ಅಂತ ಕೂಡ ಎರಡೆರಡು ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ನೋಟ್ 60 ಏನಿದೆ ಇದು 6.7 ಇಂಚ್ ಇರುವಂಥ ಡಿಸ್ಪ್ಲೇ, 50 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾಸ್ಗಳು, 8 GB ರ್ಯಾಮು, 6.5 mAh ಬ್ಯಾಟರಿಯೊಂದಿಗೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಮತ್ತು ಈ 50 Pro ಬಗ್ಗೆ ಏನೋ ಸ್ಟ್ರಾಂಗ್ ಲೀಸ್ಗಳು ಬಂದಿಲ್ಲ, ಬಟ್ ಇಲ್ಲಿ ಕೂಡ ಒಂದು ಒಳ್ಳೆ ಡಿಸ್ಪ್ಲೇ, ಕ್ಯಾಮ್ರಾ ಮತ್ತು ಸ್ಪೆಕ್ಸ್ ವೈಸ್ ಇನ್ಫಿನಿಕ್ಸ್ ಫೋನ್ಸ್ಗಳು ನಿಜವಾಗ್ಲೂ ಬೆಂಕಿ ಆಗಿರುತ್ತೆ. ಆದರೆ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಆ ಲೆವೆಲ್ ನಿಮಗೆ ನಾವು ಕೊಡ್ತಿರೋಂಥ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸೋದಿಲ್ಲ. ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಇನ್ಫಿನಿಕ್ಸ್ ಇನ್ನಷ್ಟು ಒಳ್ಳೆ ಮತ್ತು ಸ್ಮಾರ್ಟ್ ಕೆಲಸದೊಂದಿಗೆ ತಮ್ಮ OS ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡೋಣ, ಈ ಫೋನ್ಸ್ಗಳನ್ನ ಕಳಿಸ್ಕೊಟ್ರಪ್ಪ ಅಂತಂದರೆ ಅನ್ಬಾಕ್ಸ್ ಮಾಡ್ತೀನಿ. ಬಾಕಿ ಈ ಫೋನ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋ ಅಷ್ಟೊಂದು ಡೀಪ್ ಲೆವೆಲ್ಗೆ ಇಂಟ್ರೆಸ್ಟೆಡ್ ಇಲ್ಲ. ಇನ್ಫಿನಿಕ್ಸ್ ಇರುತ್ತೆ. ರಿಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ಗಂತೂ ನಾನು ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ ಗುರು. ಸ್ಪೆಷಲಿ CMF ಅವ್ರು ಮತ್ತೊಂದು ತಮ್ಮ CMF ಫೋನ್ 3 ಸೀರೀಸ್ನ ತೊಗೊಂಬರ್ತಿದ್ದಾರೆ. ಮೇ ಬಿ ಇಲ್ಲಿ ಒಂದು ಫೋನ್ ಬರ್ಬೋದು ಅಥವಾ 3A Pro ಅಂತ ಒಂದೇ ಒಂದು ಫೋನ್, ಈ ಪ್ರೋ ವೇರಿಯಂಟ್ ಮಾತ್ರ ಬಂದರೂ ಬರ್ಬೋದು. ನೋಡಿ, ಲಾಸ್ಟ್ ಇಯರ್ ಈ CMF ಫೋನ್ 2 Pro ಏನಿತ್ತು ನೋಡಿ, ನಿಜವಾಗ್ಲೂ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಸ್ಟಿಲ್ ಏನು 17-18 ಸಾವಿರ ರೂಪಾಯಿಗೆ 4K ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ. ಎವನ್ 120 FPS ಗೇಮ್ ಪ್ಲೇ ಆಟ ಆಡ್ಕೋಬೋದು. ಕ್ಯಾಮ್ರಾಸ್ಗಳಾಗಿರಲಿ, ಯುನೀಕ್ ಡಿಸೈನ್ ಆಗಿರಲಿ, ಇವ್ರ OS ಆಗಲಿ, ನಿಜವಾಗ್ಲೂ ಬೆಂಕಿ ಆಪ್ಷನ್ ಆಗಿದೆ. ಸ್ಟಿಲ್ ನೀವು 18-20 ಸಾವಿರ ಬಜೆಟೆಲ್ಲ ಹುಡುಕ್ತಿದ್ರೆ ಅಂದರೆ CMF ಫೋನ್ 2 Pro ಕೂಡ ಒಂದು ಬೆಂಕಿ ಆಪ್ಷನ್ ಆಗುತ್ತೆ. ಬಟ್ ಇವಾಗ 3 Pro ಬರ್ತಾ ಇದೆಯಪ್ಪ ಅಂತಂದರೆ ಸ್ವಲ್ಪ ನೀವು ಈ ಫೋನ್ಗೆ ವೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ಈ ಸರ್ತಿ 22-25 ಸಾವಿರ ಬಜೆಟೇನೋ ಲಾಂಚ್ ಆಗಲಿದೆ ಅಂತ. ಎಲ್ಲ ಫೋನ್ಸ್ಗಳು ಬೆಲೆ ಜಾಸ್ತಿ ಆಗ್ತಿದ್ದಕ್ಕೆ ಇಲ್ಲಿ ಕೂಡ ಏನೋ ಸ್ವಲ್ಪ ಯುನೀಕ್ ಡಿಸೈನ್ ಈ ರೀತಿ ಇರುವಂಥ ಅಪ್ಗ್ರೇಡ್ನ ನೋಡ್ತಾ ಇದ್ವಿ. ಬೇರೆ ಫೋನ್ಸ್ಗಳನ್ನು ಸ್ವಲ್ಪ ಯುನೀಕ್ ಆಗು ಕಾಣಿಸ್ಲಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಚಿಪ್ಸೆಟ್ಟು, UFS 3.1, 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಕೂಡ ಇದೆ, 5090 mAh ಬ್ಯಾಟರಿಯೊಂದಿಗೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಅಡಾಪ್ಟರ್ ಈ ಸರ್ತಿ ಕೂಡ ಇವರು ಕೊಡಲ್ಲ ಅನ್ಕೋತೀನಿ. ಬಟ್ ಪ್ರೈಸ್ ಕಮ್ಮಿ ಮಾಡಿದ್ರೆ ಓಕೆ ಗುರು, ನಾವು ಹೊಸ ಚಾರ್ಜರ್ ತೊಗೊಳ್ತೀವಿ. ಬಟ್ ನಾನು ಈ ಫೋನ್ಗೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ನೀವೇನಾದರೂ ಒಂದು ಬೆಸ್ಟ್ OS ಒಂದಿಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತಪ್ಪ ಅಂದರೆ ಬಜೆಟಲ್ಲಿ ಡೆಫಿನೆಟ್ಲಿ ಈ CMF ಫೋನ್ 3 Proಗಾಗಿ ನೀವು ವೇಟ್
ಮಾಡಲೇಬೇಕು. ಈ ಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ 15T ಆಯಿತಾ. ಈ ಟಿ ಸೀರೀಸ್ ಏನಿದೆ ಇದು ಮಾರ್ಕೆಟಲ್ಲಿ ಎಲ್ಲಕ್ಕಿಂತ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸಲ್ಲಾಗಿರಲಿ ಮತ್ತು ಬಜೆಟಲ್ಲಿ ಕೂಡ ತುಂಬ ಟೈಟ್ ಫೀಚರ್ಸ್ಗಳನ್ನ ಇಟ್ಕೊಂಡು ಬೇರೆ ಫೋನ್ಸ್ಗಳಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಈ ಟಿ ಸೀರೀಸ್ನ ಒನ್ ಪ್ಲಸ್ ಲಾಂಚ್ ಮಾಡಿದ್ರು. ಬಟ್ ಇದಿವಾಗ ಇದರ ಲೀಕ್ಸ್ಗಳ ಪ್ರೈಸ್ಗೆ ಹಾಕೊಂಡಾಗ 55,000 to 60,000 ರೂಪಾಯಿ ಅನಿಸ್ತದೆ. ಡೆಫಿನೆಟ್ಲಿ ಬೇರೆ ಸ್ಮಾರ್ಟ್ಫೋನ್ಸ್ಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಆಯಿತಾ. ನಾನು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇವಾಗ ಹೊಸ ಬ್ರ್ಯಾಂಡ್ಸ್ಗಳು ಕೂಡ ತುಂಬ ಬೆಲೆಗಳನ್ನ ಜಾಸ್ತಿ ಮಾಡ್ತಾನೆ ಇದೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನಾನು ತಿಳಿಸ್ತೀನಲ್ಲ. ಸದ್ಯಕ್ಕೆ ಈ ಫೋನ್ ಏನಿದೆ ಇದ್ರ ಬಗ್ಗೆ ಏನು ಶೋರಿಟಿ ಇಲ್ಲ ಆಯಿತಾ. ಈ ತಿಂಗಳು ಲಾಂಚ್ ಆದರೂ ಆಗ್ಬೋದು ಅಥವಾ ಮುಂದಿನ ತಿಂಗಳು ಕೂಡ ಬಂದರೂ ಬರ್ಬೋದು. ಬಟ್ ಮೇ ಎಂಡಲ್ಲಿ ಫೋನ್ ಬಂದರೂ ಬರ್ಬೋದು. 6.32 ಇಂಚಸ್ನ 1.5K ರೆಜಿಸ್ಟರ್ನ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. 8 Elite Gen 5 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ ಸೆನ್ಸರು, 16 GB ರ್ಯಾಮು, 7.5 mAh ಬ್ಯಾಟ್ರಿಯೊಂದಿಗೆ 100 ವ್ಯಾಟ್ನ ಪವರ್ ಬಟನ್ನೊಂದಿಗೆ 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಆನ್ ಪೇಪರ್ ಸ್ಪೆಸಿಫಿಕೇಷನ್ಸ್ಗಳನ್ನ ನೋಡಿಕೊಂಡಾಗ ನಿಜವಾಗ್ಲೂ ಈ ಸ್ಮಾರ್ಟ್ ಫೋನ್ 55,000 to 60,000 ರೂಪಾಯಿ ಬೆಲೆ ಅಂತ ಒಂದು ಸ್ಪೆಕ್ಸ್ನ ಒಳಗೊಂಡಿದೆ. ಮತ್ತು ಟಿ ಸೀರೀಸ್ ನನಗೆ ಸ್ಪೆಷಲಿ ಒನ್ ಪ್ಲಸ್ಸಲ್ಲಿ ತುಂಬ ಇಷ್ಟ ಆಗುತ್ತೆ. ಬಾಕಿ ಇವರ ಈ ಮೇನ್ ಸೀರೀಸ್ ಏನಿದೆ ನೋಡಿ ಒನ್ ಪ್ಲಸ್ 15, 16 ಇವೆಲ್ಲ ತುಂಬ ಬೆಲೆ ಜಾಸ್ತಿಯಾಗಿ ಲಾಂಚಸ್ ಆಗಲಿದೆ. ಸೊ ಸ್ಟಿಲ್ ನೀವು ಬಜೆಟಲ್ಲಿ ಒಂದು ಬೆಸ್ಟ್ ಕಾಂಪಿಟೇಟಿವ್ ಫೀಚರ್ಸ್ನೊಂದಿಗೆ ಒಂದು ಫ್ಲ್ಯಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಬೇಕಪ್ಪ ಅಂದರೆ ಈ ಫೋನ್ಗಾಗಿ ಡೆಫಿನೆಟ್ಲಿ ನೀವು ವೇಟ್ ಮಾಡ್ಕೋಬೋದು. ಮತ್ತು ಚೈನಾದಲ್ಲಿ ಲಾಂಚ್ ಆಗಿರೋ ಹಾಗೆ ಇದ್ರ ಬಗ್ಗೆ ತುಂಬ ಹೊಗಳಿಕೆ ಮತ್ತು ಫೋನ್ ಹಂಗಿದೆ ಅಂತ ಹೇಳಲಾಗ್ತಿದೆ. ನೋಡೋಣ ಲಾಂಚ್ ಆದ ತಕ್ಷಣ ಭಾರತದಲ್ಲಿ ಬೆಲೆ, ಪ್ರೈಸು, ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಾಗುತ್ತೆ. ಈ ಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ ವಿವೋ ಕಡೆಯಿಂದ. 2 ಬೆಂಕಿ ಅನಾಹುತ ಸ್ಮಾರ್ಟ್ ಫೋನ್ಸ್ಗಳು, ಸ್ಪೆಷಲಿ ಕ್ಯಾಮ್ರಾ ಕಿಂಗ್ ಅಂತ ಕರಿಬೋದು. ನಾನು ಮಾತಾಡ್ತಾ ಇರೋದು ವಿವೋ X300 FE ಮತ್ತೊಂದು ವಿವೋ X300 ಅಲ್ಟ್ರಾ ಅಂತ. ಇದೇ ಫಸ್ಟ್ ಟೈಮ್ ಅಲ್ಟ್ರಾ ಸೀರೀಸ್ನ ಭಾರತದಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಸೊ ಮೊದಲಿಗೆ ಈ ವಿವೋ X300 FE ಫೋನ ನೋಡಿ, ಲಾಸ್ಟ್ ಇಯರ್ 50,000 ರೂಪಾಯಿಗೆ 200 FE ಲಾಂಚ್ ಆಗಿತ್ತು. ಇವಾಗ ಸರಳವಾಗಿ 15,000 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು 65 ಅಥವಾ 70,000 ರೂಪಾಯಿ ಹತ್ರ ಈ X300 FE ಲಾಂಚ್ ಆಗಲಿದೆ. 6.3 ಇಂಚಸ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟ್ಟು, 6.5 mAh ಬ್ಯಾಟ್ರಿ, 90 ವ್ಯಾಟ್ನ ಪವರ್ ಬಟನ್ನೊಂದಿಗೆ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಒಂದಿಗೆ ಸೆಲ್ಫಿ ಶೂಟರ್ ಕೂಡ 50 ಮೆಗಾ ಪಿಕ್ಸೆಲ್ ಇದೆ. ಮತ್ತು ಈ ಫೋನ್ನ ಯುನೀಕ್ ಡಿಸೈನ್ ಒಂದಿಗೆ ಇದು ಕ್ಯಾಮ್ರಾ ಮೇಲೇ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಪರ್ಫಾರ್ಮೆನ್ಸಲ್ಲಿ ಕೂಡ ಒಳ್ಳೆ ಚಿಪ್ಸೆಟ್ನ ಕೂಡಿದ್ದಾರೆ. ಹೀಗಾಗಿ ಇದ್ರ ಬೆಲೆ ಕೂಡ ಜಾಸ್ತಿ ಆಗಿದೆ. ಬಟ್ 65,000-70,000 ರೂಪಾಯಿ 300 FEಗೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ಮೇ ಬಿ 60,000 ರೂಪಾಯಿಗಳೆಲ್ಲ ಬಂತಪ್ಪ ಅಂತಂದರೆ ಇದು ನಿಜವಾಗ್ಲೂ ಕ್ಯಾಮ್ರಾ ಜೊತೆಗೆ ಪರ್ಫಾರ್ಮೆನ್ಸಲ್ಲೂ ಯೂಸೇಜಲ್ಲೂ ಒಂದು ಬೆಂಕಿ ಆಪ್ಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡಿ, ಈ ಕ್ಯಾಮ್ರಾ ಲವರ್ಸ್ಗಂತಲೇ ನಾನು ಈ ಸ್ಮಾರ್ಟ್ಫೋನ್ಗೆ ವೇಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ಬೋದು. ಇರಿಡೆಕ್ಸ್ ಇವ್ರ ಅನ್ನ ಈ ವಿವೋ X300 ಅಲ್ಟ್ರಾ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದವ್ರು ಗುರು. ಅದ್ರ ಜೊತೆಗೆ 2 ಸೆನ್ಸರ್ಸ್ಗಳು ಬರುತ್ತಾಯ್ತಾ. ಒಂದು 200 mm ಲೆನ್ಸ್, ಇನ್ನೊಂದು 400 mm ಲೆನ್ಸ್ ಏನೋ ಕೊಡ್ತಿದ್ದಾರೆ. ಸೊ ಮೊದಲಿಗೆ ನಾರ್ಮಲ್ ಕ್ಯಾಮ್ರಾನೇ ತುಂಬ ಚೆನ್ನಾಗಿ ಫೋಟೋಸ್ ತೆಗೆಯುತ್ತೆ. ವಿತ್ ಲೆನ್ಸ್ ಅಂತೂ DSLRಕ್ಕಿಂತ ನೆಕ್ಸ್ಟ್ ಲೆವೆಲ್ ಫೋಟೋಸ್ಗಳು ಬರುತ್ತೆ. ಈಗ ಆಲ್ರೆಡಿ ಇದ್ರ ಬಗ್ಗೆ ಟೀಸರು, ಕೆಲವೊಂದು ಕಂಟೆಂಟ್ಸ್ಗಳನ್ನ ಹೊರಬಿಟ್ಟಿದ್ದನ್ನು ಕೂಡ ನೋಡಿಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ಫೋನು 6.8 ಇಂಚಸ್ನ ಆಮ್ಲೆಡ್ ಡಿಸ್ಪ್ಲೇ, ಅದು 140 ಪಡೋದೊಂದಿಗೆ 8 Elite Gen 5 ಚಿಪ್ಸೆಟ್ನ ಕೊಡ್ತಿದ್ದಾರೆ. 200 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ರು, 12 ಮತ್ತು 16 GB ರ್ಯಾಮ್ ಒಂದಿಗೆ 6600 mAh ಬ್ಯಾಟ್ರಿ ಮತ್ತು 100 ವ್ಯಾಟ್ನ ಪವರ್ ಬಟನ್ ಇನ್ ಬಾಕ್ಸ್ ಜೊತೆಗೆ 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗಲಿದೆ. ಆನ್ ಪೇಪರ್ ಸ್ಪೆಸಿಫಿಕೇಶನ್ ಅಂತೂ ಎಲ್ಲ ಟಾಪ್ ನಾಚ್ ಬೆಂಕಿ ಫೀಚರ್ಸ್ಗಳಿದೆ. ಬಟ್ ಇದ್ರ ಬೆಲೆ ಕೂಡ ಅಷ್ಟೇ ಬೆಂಕಿ ಆಗಿದೆ ಆಯಿತಾ. ಇದರ ಹತ್ರ ಬೆಲೆ 1,25,000 30,000 ರೂಪಾಯಿನೂ ಆಗಲಿದೆ ಅಂತ. ಸ್ಪೆಷಲಿ ಯಾರು ಕ್ಯಾಮ್ರಾಗೋಸ್ಕರನೇ ಕಿಂಗು ಬೆಂಕಿ ಅದು ಇದು ಅಂದ್ಕೊಳ್ತಾರೆ ನೋಡಿ, ಅಂಥವ್ರು ಮಾತ್ರ ಈ ಸ್ಮಾರ್ಟ್ಫೋನ್ನ ಕೊಂಡ್ಕೋಬೋದು. ನೋಡಿ, ನಾನು ಲಾಸ್ಟ್ ಟೈಮ್ ಯಾವಾಗ ವಿವೋ X200 Pro ಎಲ್ಲ ಟೆಸ್ಟ್ ಮಾಡಿದೆ, ಐಫೋನ್ಸ್ಗೆ ಇದ್ರ ವಿಡಿಯೋ ಕ್ವಾಲಿಟಿ ಮತ್ತು ಅದರ ಸಿನಿಮ್ಯಾಟಿಕ್ ವಿಡಿಯೋ ಕ್ವಾಲಿಟಿ ಎಲ್ಲ ಟೆಸ್ಟ್ ಮಾಡಿದಾಗ ಅದರ ಈಕ್ವಲ್ ಅಲ್ಲ, ಅದಕ್ಕೆ ಒಂದು ಲೆವೆಲ್ ಕಾಂಪಿಟೇಷನ್ ಕೊಡ್ತಿದೆ ಅಂತ ಹೇಳ್ಬೋದಿತ್ತು. ಬಟ್ ಇವಾಗ X300 ಅಲ್ಟ್ರಾ ಏನಿದೆ ನೋಡಿ, ಈ ಸ್ಮಾರ್ಟ್ಫೋನು ಪಕ್ಕ ಐಫೋನ್ 17 Pro Max ವಿಡಿಯೋಗೆ ಕ್ವಾಲಿಟಿಗೆ ಟಕ್ಕರ್ ಕೊಡುತ್ತೆ. ಬಟ್ ಅದ್ರ ಈಕ್ವಾಲಿಟಿ ಆಗೋಕ್ಕಾಗಲ್ಲ ಐಫೋನ್ ಬದಲಿಗೆ. ಬಟ್ X3 ಸೀರೀಸ್ ಅಂದರೆ ವಿವೋನವರು ಆ್ಯಂಡ್ರಾಯ್ಡ್ ಒಟ್ಟಿನಲ್ಲಿ ಐಫೋನ್ಸ್ ವಿಡಿಯೋ ಕ್ವಾಲಿಟಿ ಕೂಡ ಟಕ್ಕರ್ ಕೊಡ್ತಿದೆ ಅಲ್ವಾ, ಇದೇ ಒಂದು ಖುಷಿಯ ವಿಚಾರ. ಇನ್ನು ಫೋಟೋಗ್ರಾಫಿನಲ್ಲಂತೂ ಐಫೋನ್ ಜೋಕರ್ ಥರ ಇದೆ. ಇನ್ನು ಇವರು ತುಂಬ ಅಪ್ಗ್ರೇಡ್ ಆಗಬೇಕು. ವಿವೋ 100% ಇದ್ದರೆ ಈ ಐಫೋನ್ ಅವರು ಫೋಟೋಗ್ರಾಫಿನಲ್ಲಿ ನನ್ನ ಪ್ರಕಾರ ಒಂದು 25-30% ಇದ್ದಾರೆ ಅಷ್ಟೇ. ಇನ್ನು ಕ್ಯಾಮ್ರಾ ಬಡ್ಕೋಬೇಕಾದ್ರೆ ಇವ್ರನ್ನ ಕಾಂಪಿಟೇಟ್ ಮಾಡೋಕ್ಕಂತಾನೆ ಓಪೋನವರು ಕೂಡ ತಮ್ಮ 2 ಹೊಸ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಒಂದು ಓಪೋ ಫೈಂಡ್ X9s ಅಂತ, ಇನ್ನೊಂದು ಓಪೋ ಫೈಂಡ್ X9 ಅಲ್ಟ್ರಾ ಅಂತ. ಈ 2 ಸ್ಮಾರ್ಟ್ಫೋನ್ಸ್ಗಳು ಪಕ್ಕ ವಿವೋಗೆ ಕಾಂಪಿಟೇಷನ್ ಮಾಡೋಕ್ಕೆ ಇವರು ಕೂಡ 2 ಫೋನ್ಸ್ ಲಾಂಚ್ ಮಾಡ್ತಿದ್ದಾರೆ. ಒಂದು ಈ ಓಪೋ ಫೈಂಡ್ X9s ಏನಿದೆ, ಇದು ಹತ್ರ
65ರಿಂದ 80-90 ಸಾವಿರ ರೂಪಾಯಿ ಕೂಡ ಲಾಂಚ್ ಆದರೂ ಆಗ್ಬೋದು. ಸೊ ಸ್ಪೆಕ್ಸ್ ವೈಸ್ 6.59 ಇಂಚಸ್ ಇರುವಂಥ ಆಮ್ಲೆ ಡಿಸ್ಪ್ಲೇ, ಡೈಮೆನ್ಸಿಟಿ 9500 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ಪು, 12 GB ಮತ್ತು 16 GB ರ್ಯಾಮ್ ಒಂದಿಗೆ 7050 mAh ಬ್ಯಾಟ್ರಿ ಮತ್ತು 80 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಏನೋ ಕೊಡಿದಾರಂತೆ. ಸೊ ಒಟ್ಟಾರೆ 70-80 ಸಾವಿರ ಬಜೆಟಲ್ಲಿ ಈ ಏನು ನನ್ನ ಫ್ಲಾಗ್ಶಿಪ್ ಫೋನ್ಸ್ಗಳು ಬಂದಿದೆ ನೋಡಿ, ಇವರಿಗೆಲ್ಲ ಕ್ಯಾಮ್ರಾ ಪರ್ಫಾರ್ಮೆನ್ಸು ಇದನ್ನೆಲ್ಲ ಬೀಟ್ ಮಾಡೋಕ್ಕಂತಾನೆ ವಿವೋನವ್ರು ಎಂಟ್ರಿ ಕೊಟ್ಟರು, ಇವಾಗ ಓಪೋನವ್ರು ಎಂಟ್ರಿ ಕೊಟ್ಟರು, ಇನ್ನು ಒನ್ ಪ್ಲಸ್ ಅವ್ರು ಕೂಡ ಬರ್ತಿದ್ದಾರೆ. ಒಟ್ಟಿನಲ್ಲಿ ಎಷ್ಟು ಕಾಂಪಿಟೇಷನ್ ಆಗತ್ತೆ ನೋಡಿ, ಅಷ್ಟು ನಮ್ಮ ಜನರಿಗೆ ಲಾಭ ಅಂತ ನಾನು ಕರಿಬಲ್ಲೆ. ಬಟ್ ನನಗೆ ಅನಿಸಲ್ಲ ಈ X9s ಆ ಲೆವೆಲ್ಗೆ ಹಿಟ್ ಆಗುತ್ತೆ ಅಂತ. ಬಟ್ X9 ಅಲ್ಟ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಮಾಡಿದ್ರೆ ಆಯ್ತಾ. ಫೋನ್ ಲುಕ್ ನೋಡಿ, ಜಸ್ಟ್ ಯಾವುದೋ DSLR ಡಿಸೈನ್ ಇದೆಯಪ್ಪ ಅಂತ ಅನಿಸುತ್ತೆ. ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.82 ಇಂಚಸ್ ಇರುವಂಥ ಆಮ್ಲೆ ಡಿಸ್ಪ್ಲೇ, 8 Gen 5 ಚಿಪ್ಸೆಟ್ಟು, 200 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ಸೆಟ್ಗೆ, 12 GB ರ್ಯಾಮು, 16 GB ರ್ಯಾಮ್ ಮತ್ತು 7050 mAh ಬ್ಯಾಟ್ರಿಯೊಂದಿಗೆ 100 ವ್ಯಾಟ್ನ ಪವರ್ ಮತ್ತು 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಈ ಫೋನ್ ಕೂಡ ಹತ್ತತ್ರ ವಿವೋ X300 ಅಲ್ಟ್ರಾ ಕಾಂಪಿಟೇಷನ್ ಮಾಡೋಕ್ಕಂತಾನೆ 1,30,000ರಿಂದ 1,50,000 ಹತ್ರ ಈ ಫೋನ್ನ ಲಾಂಚ್ ಮಾಡಲಾಗ್ತಿದೆ ಅಂತೆ. ಇದ್ರ ಜೊತೆ ಕೂಡ ಏನೋ ಸ್ಪೆಷಲ್ ಕಿಟ್ಟು, ಏನೋ ಸ್ಪೆಷಲ್ ಫೀಚರ್ಸ್ನ ಕೂಡ ಇದು ಒಳಗೊಂಡು ಬರಲಿದೆ ಅಂತೆ. ಸೊ ಇದು ಮೇ ಎಂಡಲ್ಲಿ ಭಾರತದಲ್ಲಿ ಲಾಂಚ್ ಆಗೋಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಮತ್ತು ಆಫೀಷಿಯಲ್ ಆಗಿ ಓಪನ್ ಅವರು ಇದೇ ಫಸ್ಟ್ ಟೈಮ್ ಅಲ್ಟ್ರಾ ಸೀರೀಸ್ನ ತೊಗೊಂಡು ಬರ್ತಿದ್ದಾರೆ ಮತ್ತು ಇದು ಲಾಂಚ್ ಆಗ್ತಿದೆ ಅಂತ ಕೂಡ ಕನ್ಫರ್ಮೇಷನ್ ಸಿಕ್ಕಿದೆ. ಇಡಿಸ್ನಲ್ಲಿ ನೆಕ್ಸ್ಟ್ ಫೋನ್ಸು ಮೋಟೋರೋಲಾ ಕಡೆಯಿಂದ ಅಫೋರ್ಡೆಬಲ್ ಫೋನ್ಸ್ ಆಯಿತಾ. ಸೊ ಇದು ಮೇ ಎಂಡಲ್ಲಿ ಏನೋ ಲಾಂಚ್ ಆಗಲಿದೆ ಅಂತ. ಬಟ್ ಈ ಸರ್ತಿ ಬೆಲೆ ತುಂಬ ಜಾಸ್ತಿ ಆಗಿದೆ, ಹತ್ತಿರ 90ರಿಂದ 1,00,000 ರೂಪಾಯಿಗೆ ಈ ಫೋನ್ಸ್ಗಳನ್ನ ಲಾಂಚ್ ಮಾಡಿದಾರಂತೆ. ಸೊ ಇದು 6.9 ಇಂಚಸ್ ಇರುವಂಥ ಫೋಲ್ಡೆಬಲ್ ಆಮ್ಲೆ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಫ್ರಂಟಲ್ಲಿ 4 ಇಂಚಸ್ನ ಏನೋ ಸ್ಕ್ರೀನ್ ಕೊಡ್ತಿದ್ದಾರೆ. 8 Gen 5 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ, 16 GB ರ್ಯಾಮ್ ಒಂದಿಗೆ, 4700 mAh ಬ್ಯಾಟ್ರಿ, 68 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಸಿಗುತ್ತೆ. ಸೊ ಇಲ್ಲಿ ಬ್ಯಾಟ್ರಿನಲ್ಲಿ ನೀವು ಸ್ವಲ್ಪ ಏನೋ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿರಬೇಕಾಗಿತ್ತು. ಬಟ್ ಲಾಸ್ಟ್ ಇಯರ್ ಥರನೇ ಎಲ್ಲ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಈ ಸ್ಮಾರ್ಟ್ ಫೋನ್ ನನ್ನ ಪ್ರಕಾರ ಮೇ ಎಂಡಲ್ಲಿ ಲಾಂಚ್ ಆಗಿಬಿಟ್ಟು 1,00,000 ರೂಪಾಯಿ ಜಾಸ್ತಿನೇ ಆಯಿತು. ಒಂದು 70-80 ಸಾವಿರ ರೂಪಾಯಿಗೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಐ+ ಅವರೆಲ್ಲ ಏನೇನೋ ಜುಗಾಡ್ ಮಾಡಿಬಿಟ್ಟು 30 ಸಾವಿರ ರೂಪಾಯಿಗೆ ಫ್ಲಿಪ್ ಫೋನೇ ಕೊಡಬೇಕಾದ್ರೆ ಇವರೆಲ್ಲ ಲಕ್ಷ ರೂಪಾಯಿ ಎಲ್ಲಿಂದ ಕೊಡಬೇಕು ಇಂಥ ಫೋನ್ಸ್ಗಳಿಗೆ. ಫೀಚರಿಸ್ಟಿಕ್ ಅನ್ನೋದಕ್ಕಿಂತ ಸ್ಪೆಕ್ಸು ಮ್ಯಾಟ್ರ್ ಆಗುತ್ತೆ. ಜಸ್ಟ್ ಫ್ಲಿಪ್ಗಂತಾನೆ ನಾವು ಇಷ್ಟೊಂದು ದುಡ್ಡು ಕೊಟ್ಟರೆ ಆಗಲ್ಲ. ಸೊ ನಿಮ್ಮ ಒಪಿನಿಯನ್ ಈ ಫೋನ್ ಬಗ್ಗೆ ಕಮೆಂಟ್ ಮಾಡಿ. ಇಡಿಸ್ದಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ನೀವಾದರೂ 10-15K ಒಂದು ಬೆಂಕಿ ಫೋನ್ ಹುಡ್ತಿದ್ರಪ್ಪ ಅಂದರೆ ಈ ಫೋನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದಕ್ಕಾಗಿ ವೇಟ್ ಮಾಡಿ. ಲಾಸ್ಟ್ ಇಯರ್ ಕೂಡ ಈ ಸೀರೀಸ್ ತುಂಬ ಮಾರ್ಕೆಟ್ಲಿ ಫೇಮಸ್ ಆಗಿತ್ತು. ನಾನು ಮಾತಾಡ್ತಿರೋದು ಐಕೋನ್ ಅವರ ಹೊಸ Z11 ಲೈಟ್ ಅಂತ. ಸೊ ಇದು 6.8 ಇಂಚಸ್ ಇರುವಂಥ IPS ಡಿಸ್ಪ್ಲೇ, 7000 mAh ಬಿಗ್ಗರ್ ಬ್ಯಾಟ್ರಿಯೊಂದಿಗೆ 44 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಸಿಗುತ್ತೆ. ಮೀಡಿಯಾ ಡೈಮೆನ್ಸಿಟಿ 7300 ಚಿಪ್ಸೆಟ್ ಮತ್ತು 50+2 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ ಅಂಡರ್ 10-11,000 ಬಜೆಟಲ್ಲಿ ನಿಜವಾಗ್ಲೂ ಇದೊಂದು ಬೆಂಕಿ ಆಪ್ಷನ್ ಇದೆ. ಈ ಫೋನ್ಗಾಗಿ ವೇಟ್ ಮಾಡ್ಕೋಬಹುದು. ಮತ್ತು ಈ ಸ್ಪೆಸಿಫಿಕೇಶನ್ಸ್ ಎಲ್ಲ ಯಾರು 10-12,000 ರೂಪಾಯಿಗೆ ಇಷ್ಟೆಲ್ಲ ಚಿಪ್ಸೆಟ್ ಬೆಲೆ ಜಾಸ್ತಿ, ರ್ಯಾಮ್ ಬೆಲೆ ಜಾಸ್ತಿ ಆದರೂ ಯಾರೂ ಕೊಡ್ತಿಲ್ಲ. ಇದೊಂದು ಬೆಂಕಿ ಆಪ್ಷನ್ ಆಗಿದೆ. ಡೆಫಿನೆಟ್ಲಿ ಮಂತ್ ಎಂಡಿಗೆ ಲಾಂಚ್ ಆಗ್ಬೋದು. ಈ ಫೋನ್ಗಾಗಿ ನೀವು ವೇಟ್ ಮಾಡಲೇಬೇಕು. ಸೊ ಇವಷ್ಟು ಈ ಮೇ ತಿಂಗಳಲ್ಲಿ ಲಾಂಚ್ ಆಗುತ್ತಿರುವಂಥ ಬೇರೆ ಸ್ಮಾರ್ಟ್ ಫೋನ್ಸ್ಗಳಾಗಿತ್ತು. ಬಾಕಿ ರಿಯಲ್ಮಿಯವರು C100 ಲಾಂಚ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಡೇಟ್ಸ್ ಏನೂ ಕನ್ಫರ್ಮ್ ಆಗಿಲ್ಲ. ಟೆಕ್ನೋರು ಪಾಪ್ 5G ಫೋನ್ ಅಂತ ಲಾಂಚ್ ಮಾಡ್ತಿದ್ದಾರೆ. ರೆಡ್ಮಿನವರು A7 ಎಲ್ಲ ಗೊತ್ತಿಲ್ಲದಾಗೆ ಸ್ಮೂತ್ಲಿ ಏನೂ ಅಪ್ಡೇಟ್ಸ್ ಇಲ್ಲದೇ ಈ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಬಿಕಾಸ್ ರ್ಯಾಮ್ ಬೆಲೆ ಜಾಸ್ತಿ ಆಗ್ತಿದೆ, ಸ್ಟೋರೇಜ್ ಬೆಲೆ ಜಾಸ್ತಿ ಆಗ್ತಿದೆ, ಚಿಪ್ಸೆಟ್ ಬೆಲೆ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಇವ್ರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿಲ್ಲ. ಬಿಕಾಸ್ ಅವ್ರು ಏನು ಫೋನ್ಸ್ ಬೆಲೆ ಲಾಂಚ್ ಮಾಡ್ತಿದ್ದಾರೆ ನೋಡಿ, ಅದು ವ್ಯಾಲ್ಯೂ ಫಾರ್ ಮನಿ ಸ್ಪೆಕ್ ಅಂತ ಎಲ್ಲೂ ಅನಿಸ್ತಾನೆ ಇಲ್ಲ. ಇದರಿಂದ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಕಮ್ಮಿ ಆಗ್ತಿದೆ. ಇಷ್ಟು ಬೆಲೆನಾ ಜನ ಈಗ ಶಾಕ್ ಆಗ್ತಿದ್ರು. ಅದಕ್ಕೆ ಬ್ರ್ಯಾಂಡ್ಸ್ಗಳು ತುಂಬ ಸ್ಮೂತ್ಲಿ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದೆ. ಮೊದಲೆಲ್ಲ ತುಂಬ ಹೈಪ್ ಇರ್ತಿತ್ತು, ಚಿಕ್ಕ ಫೋನ್ ಲಾಂಚ್ ಮಾಡಿದ್ರು ತುಂಬ ಹೈಪ್ ಇರ್ತಿತ್ತು. ಬಟ್ ಇವಾಗ ಇಂಥ ಪ್ರಾಬ್ಲಮ್ಸ್ಗಳಿಂದ ಬ್ರ್ಯಾಂಡ್ಸ್ಗಳು ಕೂಡ ತುಂಬ ಲಾಸಸ್ ಆಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಫೋನ್ಸ್ಗಳ ಕಂಪ್ನೀಸ್ಗಳು ಕೆಲಸ ಮಾಡಬೇಕಪ್ಪ ಅಂದರೆ ಲಾಂಚಸ್ ಮಾಡಲೇಬೇಕು. ಮಾರ್ಕೆಟ್ ಲಾವ ಮಾಡಬೇಕಪ್ಪ ಅಂದರೆ ಇವ್ರು ಅಪ್ ಟು ಡೇಟ್ ಇರಲೇಬೇಕು. ಸೊ ಇದಷ್ಟು ಇವತ್ತಿನ ನಮ್ಮ ಅಪ್ಕಮಿಂಗ್ ಮೇ ಸೀರೀಸ್ಗಳಾಯಿತು. ನೀವು ಯಾವ ಫೋನ್ಗಾಗಿ ವೇಟ್ ಮಾಡ್ತಿದ್ದೀರಾ? ಮತ್ತೊಂದು ವಿಷಯ, ನಿಮ್ಗೆ ಅವಶ್ಯಕತೆ ಇದೆಯಪ್ಪ ಅಂದರೆ ಮಾತ್ರ ನಿಮ್ಮ ಫೋನ್ಸ್ಗಳಿಗೆ ಅಪ್ಗ್ರೇಡ್ ಆಗಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ. ಬಾಕಿ ಏನೂ ಅವಶ್ಯಕತೆ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹಾಕಿ. ಬಟ್ ನಿಮ್ಗೇನೇ ಮುಂದೆನೇ ಹೊಸ ಫೋನ್ ತೊಗೊಳ್ಳೋ ಪ್ಲ್ಯಾನ್ ಇದ್ದೀರಪ್ಪ ಅಂತಂದರೆ ಕರೆಂಟ್ಲಿನೂ ಕೂಡ ಒಂದು ಸ್ಮಾರ್ಟ್ ಫೋನ ಚೂಸ್ ಮಾಡ್ಕೋಬೋದಾಯ್ತಾ. ತುಂಬ ಟಫ್ ಕಂಡೀಷನ್ ಇದೆ. ತೊಗೊಳ್ಳಿ ಅಂತಲೂ ಹೇಳಬೇಕು, ತೊಗೊಳ್ಬೇಡಿ ಅಂತಲೂ ಹೇಳಬೇಕು. ಬಿಕಾಸ್ ಮುಂದೆ ಇನ್ನೂ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗಲಿದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು. ಲೈಕ್, ಶೇರ್, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ. ನಮಸ್ಕಾರ.